ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ ಭೀಮಾ ನದಿ. ಭೀಮಾ ನದಿ ನೀರಿನ ಮಟ್ಟ ಹೆಚ್ಚಾಗಿದೆ. ಅಲ್ಲಿ ಯುವಕರು ಹುಚ್ಚಾಟ ಮಾಡ್ತಾ ಇದ್ದಾರೆ. ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ ಭೀಮಾ ನದಿ. ನೋಡಿ, ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳ ಆಗಿದೆ. ಯುವಕರು ಹುಚ್ಚಾಟವನ್ನು ಮೆರೆದಿದ್ದಾರೆ. ನದಿಯಲ್ಲಿ ಮೀನು ಹಿಡಿಯಲು ಮುಂದಾಗಿದ್ದಾರೆ ಯುವಕರು. ಯಾದಗಿರಿಯ ಹೊರವಲಯದಲ್ಲಿರುವ ಭೀಮಾ ನದಿ ಇದು. ಬ್ಯಾರೇಜ್ನಿಂದ ನಿತ್ಯ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಕ್ರಸ್ಟ್ ಗೇಟ್ ಮೇಲೆ ನಿಂತು ಮೀನು ಹಿಡಿಯುವ ಹುಚ್ಚಾಟವನ್ನು ಮಾಡಿದ್ದಾರೆ. ನದಿಯ ಗೇಟ್ ಮೇಲೆ ಹತ್ತಿ ಕೆಲವು ಯುವಕರು ಹುಚ್ಚಾಟ ಮಾಡಿದ್ದಾರೆ. ನದಿ ತೀರದಲ್ಲಿ ಸೂಕ್ತ ಬಂದೋಬಸ್ತ್ಗೆ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ದಾರೆ. ನೋಡಿ, ನೀರು ರಭಸದಿಂದ ಹರಿತಾ ಇದೆ, ಭೀಮಾ ನದಿಯ ನೀರು. ಅಲ್ಲಿ ಯುವಕರು ಮೀನು ಹಿಡಿಯೋದಕ್ಕೆ ಹೋಗಿದ್ದಾರೆ. ಸೊ ಏನಾದರೂ ಸಮಸ್ಯೆ ಆಗಿಬಿಟ್ರೆ ಏನು ಕತೆ ಅಂತ ಹೇಳಿ ಒಳಗಡೆ ಬಿದ್ದು ಬಿಟ್ರೆ ಯಾವ ರೀತಿ ಹರಿತಾ ಇದೆ ನೋಡಿ ನೀರು. ಸೊ ಕಾಲ್ ಜಾರೋ ಮತ್ತೊಂದಾಗಿ ಬಿದ್ದು ಬಿಟ್ರೆ ಅಲ್ಲಿ ಅವರ ದೇಹವೂ ಕೂಡ ಸಿಗೋದಿಲ್ಲ, ಹರ್ಕೊಂಡು ಹೋಗ್ಬಿಡ್ತಾರೆ. ಸೊ ಅವರ ಜೀವದ ಮೇಲೆ ಅವರು ಗಮನವನ್ನು ಕೊಡಬೇಕು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಯಾದಗಿರಿಯಲ್ಲಿ ಆಗಿರ್ತಕ್ಕಂಥದ್ದಿದು. ಅಲ್ಲಿನ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ದಾರೆ. ಸೂಕ್ತವಾದ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಬಂದೋಬಸ್ತನ್ನು ಕಲ್ಪಿಸಿ ನದಿ ತೀರಕ್ಕೆ ಅಥವಾ ಆ ಬ್ರಿಡ್ಜ್ನ ತೀರಕ್ಕೆ ಯಾರು ಹೋಗದಂತೆ ವ್ಯವಸ್ಥೆ ಮಾಡಿ ಅಂತ ಹೇಳಿ ಅವರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಭೀಮಾ ನದಿ ಮೀನು ಹಿಡಿಯಲು ಯುವಕರು ಪುಂಡಾಟ ಆಡ್ತಿರ್ತಕ್ಕಂಥದ್ದು, ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ವಹಿಸಲು ಯಾವಾಗಲೂ ಕ್ರಮ ಕೈಗೊಳ್ಳಲಿರ್ತಕ್ಕಂಥದ್ದು ದುರದೃಷ್ಟಕರ. ತಕ್ಷಣ ಎರಡು ಬದಿಯಲ್ಲಿ ಜಿಲ್ಲಾಡಳಿತ ಅಧಿಕಾರಿಗಳು ಸಿಬ್ಬಂದಿಗಳು, ಇಲ್ಲಾಂತಂದ್ರೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು, ಇಲ್ಲಾಂದ್ರೆ ಹೋಮ್ ಗಾರ್ಡ್ಗಳನ್ನು ನೇಮಕ ಮಾಡಿ ಇಲ್ಲಿ ನಾಮಫಲಕ ಅಳವಡಿಸಿ ಯಾರು ಕೆಳಗಡೆ ಇಳದಂತೆ ಮುನ್ನೆಚ್ಚರಿಕೆ ವಹಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇಷ್ಟು ನೀರು ಹರಿದ್ರೂ ಕೂಡ ಯಾರೊಬ್ರು ಇಲ್ಲಿಲ್ಲ. ಮೀನುಗ ಹಿಡಿಯಲು ಯುವಕರು ಏನದ ಪುಂಡಾಟ ಆಡ್ತಕ್ಕಂಥ ಅಲ್ಲೆಲ್ಲ ತಿರುಗಾಡ್ತಿದ್ರ ರಾಜಾರೋಷವಾಗಿ, ಯಾವುದೇ ಭಯ ಇರಲಾರ್ದ, ಯಾವುದೇ ಕಾಲ್ ಜಾರಿ ಅಥವಾ ಹುಡುಗಾಟ ಆಡವತ್ತಿಗೆ ಏನೋ ದಬ್ಬೆ ಆಡಿ ಬಿದ್ದಿದ್ದಾರೆ. ಆಮೇಲೆ ಕುಟುಂಬಸ್ಥರು ಕಣ್ಣೀರಿಡ್ತಕ್ಕಂಥ ಪರಿಸ್ಥಿತಿ ಆಗ್ತದೆ. ತಕ್ಷಣ ಎಚ್ಚೆತ್ತುಕೊಳ್ಳು. 24 ಗಂಟೆ ಒಳಗೆ ಎರಡು ಕಡೆಗೆ ನೀರಿನ ಹರಿವು ಕಡಿಮೆ ಆಗುವವರೆಗೆ ಇಲ್ಲಿ ಸಿಬ್ಬಂದಿಗಳನ್ನು ನೇಮಕ ಮಾಡಿ ನಾಮಫಲಕ ಅಳವಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಕೆಳಗಿಳಿಯದಂತೆ ಎಲ್ಲ ಕಡೆಗೆ ಜಾಲಿ ಕಂಟಿಗಳನ್ನು ಹಾಕಿ ಯಾರು ಕೆಳಗಿಳಿಯದಂತೆ ನೋಡ್ತಕ್ಕಂಥ ಎಚ್ಚರಿಕೆ ವಹಿಸ್ತಕ್ಕಂಥ ನಾಮಫಲಕಗಳು